ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ನೋಡ್ರಿ. ಅಕ್ಕಿಲ್ ಹೋಗ್ಯಾನ್ರಿ ಆಡ ಬಿಟ್ಕೊಂಡು ಸ್ವಲ್ಪ ಮುಂದ್ಕೊತ್ ಹೊಡ್ಕೊಂಡು ನಡಿಪ ಬರ್ತಾನಂದರೆ ಟೈಮ್ 9 ಗಂಟೆ ಆಗೈತಿ ಸ್ನೇಹಿತರ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಂದ್ರೆ ಏನು ಕಾರಣ ಇರ್ಬೋದು ನೋಡ್ರಿ. ಗ್ಯಾಂಗ್ರೆಲ್ಲ ಹೊಂಟಾರಿ ಬುತ್ತಿ ಕಟ್ಕೊಂಡು. ವ್ಯಾಪಾರ ಆಗ್ತಿತ್ತು ಇಷ್ಟು ಜಲ್ದಿನ ಹೋಗಿದ್ದೀವಿ ಅಂದ್ರೆ, ಯಾಕಂದ್ರೆ ನಿನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದೀವಿ ಸ್ನೇಹಿತರೆ. ಮತ್ತು ಈ ಹಾಸ್ಪಿಟಲ್ ರಗಳೆ ಯಾವಾಗ ಮುಗಿತೈತೆ ನನಗಂತೂ ಗೊತ್ತಿಲ್ಲ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆದಷ್ಟು ಲೈಕು ಶೇರು ಕಮೆಂಟು ಮಾಡೋದು ಮರ್ಯಾಕೆ ಹೋಗಬೇಡ್ರಿ. ನಮ್ಮ ವಿಡಿಯೋನು ಸ್ವಲ್ಪ ವ್ಯೂವರ್ಸ್ ಕಮ್ಮಿ ಆಗ್ತಾಯಿದೆ, ಯಾಕೆ ಗೊತ್ತಿಲ್ಲ. ವಿಡಿಯೋ ಇಷ್ಟ ಆಗ್ತೈತೆ ಇಷ್ಟ ಇಲ್ಲ ಅನ್ನೋದು ನನಗೂ ಗೊತ್ತಾಗ್ತಾಯಿಲ್ಲ. ಅಕ್ಕಿಗಳು ನೋಡ್ರಿ ಯಾವ ಥರ ಚೂ ಮಾಡಕತ್ತಾವು. ಬರ್ರಿ ಸ್ನೇಹಿತರೆ, ಅಂಗಡಿಗೆ ಹೋಗ್ತೀನಿ ನಾನು. ಇನ್ನು ಏನು ಮಾಡಿ ಎಲ್ಲ ಕಸ ಹೊಡ್ಕೊಳ್ದು ಬಾಂಡೆ ಅದಾವ್ರಿ, ಇನ್ನೂ ತೊಳೆದಿಟ್ಟಿಲ್ಲ. ನಿನ್ನೆ ಬಾಂಡೆ ಒಗ್ಯಾನ ಎಲ್ಲ ಹಂಗೆ ಇಟ್ಟಿನಿ ಸ್ನೇಹಿತರೆ. ಏನು ಕಾರಣ ಇರ್ಬೋದು ಅಂತ ಹೇಳ್ತೀನಿ ರೀ ನಿಮ್ಗೆ. ಮುಂದೆ ವಿಡಿಯೋ ಪೂರ ಎಂಡ್ವರೆಗೆ ನೋಡಿ ಹೇಳ್ತೀನಿ ರೀ ಯಾಕೆ ಇಷ್ಟು ಲೇಟ್ ಮಾಡಿ ಅದ್ದೆ ಅನ್ನೋದು. ರೊಟ್ಟಿ ಮಾಡ್ಬೇಕಂದ್ರೆ ಸ್ನೇಹಿತರೆ, ರೊಟ್ಟಿ ಮಾಡೋದು ಲೇಟ್ ಆಗ್ಲತ್ತೈತಿ. ಬಾಂಡೆ ಕುಟ್ರಿ ನೋಡ್ರಿ, ಅಷ್ಟು ಕುಟ್ರಿದಾವ. ಅನ್ನ ಸಾರ ಮಾಡಿಬಿಟ್ಟೇನಿ ರೀ, ಏನೂ ಮಾಡಿಲ್ಲ ರೀ. ತಂಗಳ ರೊಟ್ಟಿ ಅದಾವು, ಅವನೇ ತಿನ್ನೋಣ ಅಂದರೆ ಅಕ್ಕಿಲ್ಲ ನೋಡಿರಿ. ಅನ್ನ ಮಾಡಿನು, ಆಲ್ರೆಡಿ ಊಟ ಆಗೈತಿ ನಮ್ಮ ಇಬ್ಬರದು. ಊಟ ಮಾಡಿ ಹೋಗಿ ಅಂದ್ರೆ ಸಾಂಬಾರು ಮಾಡೀನಿ ರೀ, ಬ್ಯಾಳಿದು ಸ್ವಲ್ಪ ಮೆಂತ್ಯ ಪಲ್ಯ. ನಿನ್ನೆ ಪಲ್ಯ ತೊಗೊಂಬಂದಿದ್ದೆ ಸ್ನೇಹಿತರೆ, ಮೆಂತ್ಯ ಪಲ್ಯ. ಆದಷ್ಟು ಮೆಂತ್ಯ ಪಲ್ಯ ತಾಸಿನ ಶೇಂಗಾ ಪುಡಿ ಹಚ್ಚಿ ಶೇಂಗಾ ತಂದು ಇಟ್ಕೊಂಡೀನಿ ರೀ. ಹೋಳಿಗೆ ಮಾಡಬೇಕು ಎಳ ಮಸಿಗೆ. ನಿನ್ನೆ ಕಾಯಿಪಲ್ಲೆ ತೊಗೊಂಡು ಬಂದೆ ನೋಡಿರಿ. ಸೌತೆಕಾಯಿ 3 ಸೌತೆಕಾಯಿಗೆ 15 ರೂಪಾಯಿ. ಇದೊಂದು 10 ರೂಪಾಯಿ, ಇದೊಂದು 10 ರೂಪಾಯಿ ರೀ. ಮೆಂತ್ಯ ಪಲ್ಯ 15 ರೂಪಾಯಿ. ಇಷ್ಟ ತಂದೀನಿ ರೀ. ಕಾಯಿಪಲ್ಲೆ ಏನೂ ತಂದಿಲ್ಲ ರೀ, ಭಾಳ ರೇಟ್ ರೀ ಕಾಯಿಪಲ್ಲೆ. ತುಟ್ಟಿ ಬಾಯಿತು. ನನ್ನ ಕಡೆನೂ ಅಮೌಂಟ್ ಖಾಲಿ ಆಗಿಬಿಟ್ಟು ಸ್ನೇಹಿತರೆ. ದವಾಖಾನಿಗೆ ಹೋಗಿ ಬರೋಣ, ಎಷ್ಟಾದರೂ ಸಾಲಂಗಿಲ್ಲ ರೀ ದವಾಖಾನಿಗೆ. ಮತ್ತೆ ಇಷ್ಟು ಮೆಡಿಸಿನ್ ಕೊಟ್ಟಾರ ಸ್ನೇಹಿತರೆ ನೋಡಿ. ಮತ್ತೆ ಇಷ್ಟು ಮೆಡಿಸಿನ್. ಇದು ಒಂದು ನಿನ್ನೆ ನೈಟ್ ಅಷ್ಟೇ ತೊಗೊಂಡಿನ್ರಿ. ಇದನ್ನು ಈಗ ನೈಟ್ ಬರೀ ತೊಗೊಳ್ದೈತಿ. ಇವನು ಮತ್ತೆ ಈಗ ಊಟ ಮಾಡಿ ತೊಗೊಳ್ದೈತ್ರ 3 ಗುಳಿಗೆ ತೊಗೊಂಡು ಹೋಗ್ತೀನಿ ಸ್ನೇಹಿತರೆ. ಯಾಕೆ ಲೇಟ್ ಆಯ್ತು ಅಂದ್ರೆ ರೀ, ಮೆಡಿಷನ್ ತೊಗೊಂಡು ಮನ್ಕೊಂಡಿನಿ ಸ್ನೇಹಿತರೆ. 7 ಗಂಟೆ ಆದರೂ ಎಚ್ಚರ ಇಲ್ಲ. ಹೊರಗಡೆ ಪೂರ ಬಿಸಿಲು ಬಿದ್ದಿತ್ತು ರೀ. ಎಲ್ಲರೂ ಮಂದಿ ಮಾತಾಡತ್ತಾರೆ, ನನಗೆ ಎಚ್ಚರ ಇಲ್ಲ. ಯಾಕೇನೋ ಗುಳಿಗಿದು ಮೆಡಿಷನ್ದು ಏನು ಇದು ಆಯ್ತು ಗೊತ್ತಿಲ್ಲ. ನಮ್ಮ ಅಕ್ಕಿಲ್ ಎಬ್ಶಾನ ಯಾಕೆ ಎದ್ದಿಲ್ಲಿನ ಭಾಳ ಆಗೈತಿ, ಬೆಳಕು ಭಾಳ ಆಗೈತಿ ಅಂತ ಹೇಳಕತ್ರೆ. ಇನ್ನೊಂದು ಕ್ರೀಮ್ ಕೊಟ್ಟಾರ ಸ್ನೇಹಿತರೆ, ಅದೊಂದು ಕ್ರೀಮ್ ಕೊಟ್ಟಾರ. ಅದು ಮುಖಕ್ಕೆ ಹಚ್ಕೊಳ್ಳೋದೇನಲ್ಲ, ಬೇರೆ ಸೈಡಲ್ಲಿ ಹಚ್ಕೊಳ್ದೈತಿ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಕತ್ತಿತ್ತು ನನಗೆ. ಈ ಮೆಡಿಷನ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೇಕು ಏನಾಗೈತೆ ಅಂತ. ಬಸ್ ಸ್ನೇಹಿತರೆ, ಮೆಡಿಷನ್ ತೊಗೊಂಡು ಅಕ್ಕಿಲ್ ಹೋಗ್ಯಾನ್ರಿ. ಈಗ ನಾನು ಅಂಗಡಿಗೆ ಹೋಗಿ ಮತ್ತೆ ಸಿಗ್ತೀನಿ ರೀ. ನಿನ್ನೆ ಅಂತೂ ವಿಡಿಯೋನ ಜಾಸ್ತಿ ಮಾಡ್ಕೊಂಡಿಲ್ಲ ಸ್ನೇಹಿತರೆ ನಾನು. ಅಂದರೆ ಹಾಸ್ಪಿಟಲ್ಗೆ ಹೋಗಿ ಬಂದೆ, ಸುಸ್ತಾದಂಗೆ ಆಯಿತು ನನಗೆ. 2-3 ಜಾಗ ಇಳಿದು ಹತ್ತೋದು, ಬಂದು ಆಡಗಳು ಬಿಡೋದು. ಮತ್ತು ಬೆಳಗ್ಗೆ ಏನೂ ಮಾಡಿ ಹೋಗಿದ್ದಿಲ್ಲ. ಮಧ್ಯಾಹ್ನ ಮತ್ತೆ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕಾದ್ರೆ ರಗಡ ಆಗಿ ಹೋತ್ರಿ. ಅದಕ್ಕೆ ಬಾಂಡೆ ಒಗ್ಯಾನ ಹಂಗೆ ಕೂತಾರೆ. ಇನ್ನು ಬರ್ತೀನಿ ರೀ 11 ಗಂಟೆ ಅಥವಾ 12 ಗಂಟೆಗೆ ಬಂದು ಬಾಂಡೆ ಒಗ್ಯಾನ ಮಾಡಿ ಮತ್ತು ಊಟ ಮಾಡಿ ಹೋಗ್ಬಿಡ್ತೀನಿ ಸ್ನೇಹಿತರೆ. ಬರ್ರಿ ಈಗ ಅಂಗಡಿಗೆ ಹೋಗೋಣ. ಅಂಗಡಿಗೆ ಹೋಗಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಅಂಗಡಿ ಬಂದು ಇಲ್ಲೆಲ್ಲ ಕಸ ಹೊಡಿಗಿ, ನೀರು ಹೊಡೋದು, ದೇವ್ರ ಮುಂದೆ ದೀಪ ಹಚ್ಚಿ ಊದಿನ ಕಡ್ಡಿ ಹಚ್ಚಿ ಬೆಳಗಿದಾರೆ ನಮ್ಮ ಅಕ್ಕಿಲ. ಇವಾಗ ಸ್ಕೂಲಿಗೆ ಹೋಗ್ಯಾನ್ರೆ. ಅವ ಅಷ್ಟೆಲ್ಲ ಮಾಡಿದ್ರಾಗ ನಾ ಕಸ ನಾನೇ ಹೊಡಗಿದ್ದೆ. ದೀಪ ಅಷ್ಟು ಹಚ್ಚಿ ಊದಿನ ಕಡ್ಡಿ ಬೆಳಗಿದ್ರೆ ಅವನು. ಆಡ್ಗೋಳ ನನ್ಕಿಂತ ಮುಂದೆ ಹೊಡ್ಕೊಂಬಂದಿದ್ರಲಿ. ಅವ ಬಿಟ್ಟಿದ್ರಿ ಅಡ್ಡಾಡಕ್ಕ. ಆಡ್ಗೋಳ ಮೇಯಕ್ಕೆ ಹತ್ತಿದ್ದು ರೀ. ನನಗೇನು ಅನಿಸ್ತು, ಇನ್ನೊಂದು ಸ್ವಲ್ಪ ಬಿಟ್ರೆ ಆತ, ಈಗೇನು ಗಿರಾಕಿಗಳು ಭಾಳ ಇಲ್ಲ ಅಂತ ಬಿಟ್ಟೆ ಸ್ನೇಹಿತರೆ. 11:30 ಆಗೈತ್ರಿ ಟೈಮ್. ಅಷ್ಟೊತ್ತನ ಮೇಯಕ್ಕೆ ಹತ್ತಿದ್ರು. ಈಗ ತೊಗೊಂಡು ಬಂದಾಗ ಕಟ್ಟೀನ್ರಿ. ಮತ್ತು ಒಂದು ಪಾಪಡಿ ಗಾಡಿ ಬರ್ತದೆ ಸ್ನೇಹಿತರೆ. ಒಂದು ಪಾಪಡಿ ತೊಗೊಂಡಿನಿ ನೋಡ್ರಿ. ಅಲ್ಲಿ ಪಾಪಡಿ ತೊಗೊಂಡ್ಯಾರಿ. ಡಿಸ್ಕೋ ಪಾಪಡಿ ಒಂದೇ ತೊಗೊಂಡ್ರಿ. ಇನ್ನು ಉದ್ದ ಪಾಪಡಿ ಅದಾವ್ರಿ. ವ್ಯಾಪಾರ ಎಷ್ಟಾಯ್ತು ಅಂದ್ರೆ ಜಲ್ದಿ ಬಂದರೆ ಒಂದು ಸ್ವಲ್ಪ ವ್ಯಾಪಾರ ಆಗ್ತೈತೆ ರೀ. ಬೆಳಿಗ್ಗೆ ನಾವು ಲೇಟ್ ಮಾಡಿ ಬರಾಕತ್ತೀನಿ ಬರ್ಲಾಕತ್ತೀನಿ. ಸ್ವಲ್ಪ ಕಡಿಮೆನ ಅನ್ಬೋದು ಅಮೌಂಟ. ಅಲ್ಲಿ ಬಿಡ್ರಿ, ಇನ್ನೂ ಟೈಮ್ ಐತ್ರಿ ಸಂಜೆ ತನ. ನಿನ್ನೆ ನಾವು ಅಷ್ಟು 3 ಗಂಟೆಗೆ ಅಂಗಡಿಗೆ ಬಂದ್ರು ಮೀರಿ ನಿನ್ನೆ ಮತ್ತು ಅಲ್ಲಿಂದ 5,000 ರೂಪಾಯಿ ಮಾಲ್ ತಂದಿದ್ದೆ. ಇಲ್ಲಿ ಬಂದು 2,000 ರೂಪಾಯಿ ಮಾಲ್ ತೊಗೊಂಡೆ. ಯಾವಂದ್ರೆ ಕುರ್ಕುರಿ ಮತ್ತು ಬರ್ಫಿ ಇವೆಲ್ಲ ತೊಗೊಂಡೆ ಸ್ನೇಹಿತರೆ. ಅಷ್ಟೆಲ್ಲ ಮತ್ತು ನಾನು ಮನೆ ಒಳಗಡೆನ ಒಂದು 1,500 ರೂಪಾಯಿ ತಂದಿದ್ದೆ. ಅಷ್ಟರೊಳಗಡೆ ವ್ಯಾಪಾರ ಆಗಿದ್ದು ಒಂದು 500 ರೂಪಾಯಿ ಕೊಟ್ಟೆ ವ್ಯಾಪಾರ. ಮತ್ತು ಸಂತಿ ತೊಗೊಳಕ್ಕೆ
ನನ್ನ ಕೈಯಾಗ ಉಳ್ದಿದ್ದು ನಿನ್ನೆ ಮನೆಗೆ ಹೋಗೋ ಮುಂದೆ 700 ರೂಪಾಯಿ ಉಳ್ದಿದ್ದು ನೋಡಿ ಸ್ನೇಹಿತರೆ. ಆಯ್ತು ಅಷ್ಟೇ, 1000 1100 ಆದಂಗೆ ಆಯ್ತು ರೀ. 1200 ರೂಪಾಯಿ ಆದಂಗೆ ಆಯ್ತು ರೀ ವ್ಯಾಪಾರ. ಮತ್ತು ಈಗ ನಾನು ಬಿಜಾಪುರಕ್ಕೆ ಹೋಗಿನಿ ಅಂದ್ರೆ ಒಂದು ದಿನ ಪೂರ ಮುಗಿತೀವಿ, ಅಂಗಡಿ ಬಂದೇ ಇರ್ತೈತ್ರೆ. ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದು ಊಟ ಮಾಡಿ ನಾವು ಲೇಟ್ ಮಾಡಿ ಬಂದೀವಿ ಅಂದರೂ ಅಷ್ಟು ವ್ಯಾಪಾರ ಆಗೈತೆ ಅಂದ್ರೆ. ಅಲ್ರಿ ನಮ್ದು ನೋಡಿ ಹೊರಗಡೆ ಹೋಗಿ ನನ್ಗೆ ಕೆಲಸ ಮಾಡೋಕ್ಕಾಗಂಗಿಲ್ಲ ಅಂದ್ರೆ ಇಷ್ಟಾದರೂ ಆಗ್ತೈತಲ್ಲ. ಇವತ್ತು ಬೆಳಿಗ್ಗೆ ನೋಡಿ ಸ್ನೇಹಿತರೆ 2 ಪಾಕೆಟ್ ವಿಮಲ್ ಹೋದು ರೀ, ಪೂರ್ಣ 2 ಪಾಕೆಟ್ ವಿಮಲ್ ಹೋದು 1 ಲೀಟ್ರ್ ಪೆಟ್ರೋಲ್ ತೊಗೊಂಡು ಹೋದ್ರಿ. ಅದೇ ಉದ್ರಿ ತೊಗೊಂಡಾರಿ, ಉದ್ರಿ ತೊಗೊಂಡ್ರ ಮೇಲೆ ಅಮೌಂಟ್ ಬರ್ತಾವ್ರಿ. ಅವು ಬರ್ತೈತಿಲ್ರಿ, ಇದು ವ್ಯಾಪಾರ ಆದಂಗೆ ಅಲ್ಲ ಸ್ನೇಹಿತರೆ. ಹೇಳಿ ನೀವು ಅದೊಂದು ಪಾಪಡಿ ಚೀಲ ತೊಗೊಂಡಾರಿ. 2 ವಿಮಲ 300 ರೂಪಾಯಿ ಆಗ್ತೈತ್ರಿ. ಅದು 300 ರೂಪಾಯಿ ಪೂರ ನಮ್ದು ಟೋಟಲ್ ಅಮೌಂಟ 300 ರೂಪಾಯಿ ಆಗ್ತೈತೆ ಅಂದ್ರೆ ಅದರಿಂದ ನನಗೆ ಲಾಭ ಉಳಿದಿದ್ದು 60 ರೂಪಾಯಿ ರೀ. ನಾನೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋಕೆ 1-1.5 ತಾಸು ಕುಂಡಿರ್ಬೇಕಾಗ್ತದೆ 60 ರೂಪಾಯಿಗೋಸ್ಕರ. ಇದ್ರಾಗ ಸಿಗ್ತೈತೆಲ್ಲ ಸಾಕ್ರಿ ನನಗೆ. ಬಟ್ಟೆ ಸ್ಟಿಚ್ ಮಾಡೋದೇನು ನನಗೆ ಭಾಳ ಅವಶ್ಯಕತೆ ಇಲ್ಲ ಕರೆ, ಆದ್ರೆ ಮಾಡ್ತೀನಿ ರೀ, ಮಾಡುವಷ್ಟು ಮಾಡೇ ಮಾಡ್ತೀನಿ ಸ್ನೇಹಿತರೆ. ಅಂಗಡಿಗೆ ಯಾರೋ ಬಂದಾರಿ. ಹಾಂ ಅದ ಅಪ್ಪಿ 25 ಎಷ್ಟು ಬೇಕು? 20 ರೂಪಾಯಿ ಎಲ್ಲಿದಾವಪ್ಪ ಸ್ಟಿಂಗ್? ಯಾವ್ರಾಗ? ಹೌದಪ್ಪ, 20 ರೂಪಾಯಿಗೆ ಒಂದು ಸ್ಟಿಂಗ್ ಇದಾವ. ತಗೋ ಅಪ್ಪಿ ಅಲ್ಲೇ. ಏನಪ್ಪ ಎಲ್ಲಿ ಇಲ್ಲ 20 ರೂಪಾಯಿ ನೋಡ್ರಿ. ಕಸ್ಟಮರ್ ಹೆಂಗದಾರ, ಸ್ಟಿಂಗ್ 20 ರೂಪಾಯಿಗೆ ಒಂದು ಕೊಡ್ತಾರತ್ರಿ ಗುಣದಾದಾಗ. ಎಲ್ಲಿ ಇಲ್ಲ ರೀ 20 ರೂಪಾಯಿಗೆ ಒಂದು, 25 ರೂಪಾಯಿಗೆ ಒಂದು ಅದಾವ್ರಿ ಅವು ಸ್ಟಿಂಗ್. ಸುಳ್ಳು ಹೇಳ್ತಾವ್ರಿ ಹುಡುಗರು. ಸಣ್ಣವದನ್ರಿ 20 ರೂಪಾಯಿಗೆ ಒಂದು ಕೊಡ್ತಾರಲ್ಲ ನಮ್ಮ ಊರಾಗತ್ತನ್ರಿ. ಮತ್ತು ಯಾವ್ರಿ ಹುಡುಗರು ಇದ್ದು ಅಂದ್ರೆ ಸಣ್ಣವ್ರು ಯಾರು ಇದ್ರೆ ಕೊಟ್ಟಿರ್ಬೇಕ್ರಿ. ದೊಡ್ಡವ್ರು ಅಂತೂ ಯಾರು ಕೊಡಂಗಿಲ್ಲ. ಅದ್ರ ಮ್ಯಾಗ ರೇಟನ ಐತ್ರಿ 20 ರೂಪಾಯಿ 25 ರೂಪಾಯಿ. 20 ರೂಪಾಯಿ ಸ್ಟಿಂಗಿಗೆ ಐತಿ. ಕರೆಂಟ್ ಚಾರ್ಜದು 5 ರೂಪಾಯಿ ಬರ್ತೈತ್ರಿ ಅದ್ರ ಫ್ರಿಜ್ನಾಗ ಇಟ್ಟಿದ್ಕೆ. 25 ರೂಪಾಯಿಗೆ ಒಂದ್ರಿ. ಎಲ್ಲಿ ಸಿಗಂಗಿಲ್ಲ ರೀ 20 ರೂಪಾಯಿ. ಆದರೆ ಕೇಳ್ತಾರೆ ಹೇಳಾಗ ಹಂಗೆ ರೀ ಕಸ್ಟಮರ್. ಹೆಂಗಂದ್ರೆ ರೀ ಕೊಡ್ತಾರೆ ಕೊಡ್ರಲ್ಲ ಅಂತ ಅನ್ನೋದ ಜಾಸ್ತಿ ಇರ್ತಾರೆ ಮಂದಿ. ಬರೀ ಸ್ನೇಹಿತರೆ ನಾನು ಕುರ್ಕುರಿ ಎಲ್ಲ ತೆಗೆದಿರ್ತೀನಿ ರೀ. ಮನೆಗೆ ಹೋಗಿ ಬಟ್ಟಿ ಬಾಂಡೆ ಮಾಡ್ತೀನಿ ರೀ. ಬಿಸಿಲೈತಿ, ಈಗ ನೀರು ಬಂದಾವೋ ಏನು ಮಾಡ್ಯಾವ ನೋಡ್ತೀನಿ ರೀ. ಈಗ ಮುಂಜಾನೆ ಅಂತೂ ಸಿಕ್ಕಾಪಟ್ಟೆ ಚಳಿ. ನನಗರೆ ಯಾವಾಗ ಹೋಗ್ತೈತಿ ಚಳಿ ಅನ್ನಂಗೆ. ಮೂವತ್ತೆಲ್ಲ ಒಡೆದು ಬಿಟ್ಟೈತ್ರಿ. ತಂಡಿಗೆ ಮುಖ ಎಲ್ಲ ಒಡೆದು ಕೈಯ ಮೈ ಎಲ್ಲ ಬೂಸ್ರು ಒಟ್ಟು ಒಡ್ದಂಗ್ರಿ. ಇಲ್ಲಿ ಬಂದು ಕುಂಡ್ರದ್ರಿ ಗಾಡಿ ಧೂಳೆಲ್ಲ ಮೈ ಮ್ಯಾಗ ಬರ್ತೈತ್ರಿ. ಮತ್ತು ತಣ್ಣಗೆ ಹವಾ ಬರ್ತೈತ್ರಿ. ಬೆಳಗ್ಗೆ ಸಿಕ್ಕಾಪಟ್ಟೆ ಹವಾ ಬರ್ತೈತ್ರಿ. ಏನು ಮಾಡಕ್ಕೆ ಬರೋದಿಲ್ಲ. ಇನ್ನೊಂದು 2 ತಿಂಗಳ ರೀ ಇದ್ರ. ಇನ್ನು ಈಗಂತೂ 2 ತಿಂಗಳ ಕಂಪ್ಲೀಟ್ ಆಯ್ತು ರೀ ಥಂಡಿ ದಿವಸ. ಇನ್ನೊಂದು 2 ತಿಂಗಳ ಅಥವಾ ಹೋಳಿ ಹುಣ್ಣಿ ತನ ರೀ. ಹೋಳಿ ಹುಣ್ಣಿ ಕಾಸ್ಕೊಂಡ ಹೋಗ್ತೈತ್ರಿ ಥಂಡಿ. ಅಲ್ಲಿ ತನ ಥಂಡಿ ಹೋಗಂಗಿಲ್ಲತ್ತಾರೆ. ಇನ್ನು ಅಮಾವಾಸ್ಯೆ ಬತ್ರಿ, ಎಳ್ಳಮಾವಾಸ್ಯೆಗೆ ಹೋಳಿಗೆ ಖರ್ಚಿಗೆ ಇದು ಮಾಡ್ತಾರೆ. ಸಜ್ಜಿ ರೊಟ್ಟಿ ಎಲ್ಲ ಥರದ ಕಾಯಿಪಲ್ಯ ಮಿಕ್ಸ್ ಮಾಡಿ ಬಾಜಿ ಮಾಡ್ತಾರೆ. ನಿಮ್ಮ ಕಡೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಕಡೆ ಮಾಡ್ತಾರೆ. ನಾವಂತರೂ ಮಾಡಂಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ನಾನಿರೋದು ಒಬ್ಬಳೇ, ಮತ್ತು ಯಾವುದೂ ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ನಾನೆಲ್ಲ ಬಿಟ್ಟು ಹಾಗೆ ಬಿಟ್ಟು ಬಂದುಬಿಡ್ತೀನಿ ಮನೆಯಿಂದ. ನೋಡ್ರಿ ನೀವು, ನನ್ನ ಮನೆ ಕೂಡ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ನಾನು ಎಷ್ಟು ಊಟ ಮಾಡ್ತೀನಿ ಮತ್ತು ಎಷ್ಟು ಬಾಂಡೆಗಳು ಎಷ್ಟು ಇರ್ತಾವೆ ಬಾಂಡೆ ಅಷ್ಟು ಮಾಡ್ತೀನಿ. ಮೇಲ್ಗಡೆ ಅವು ಬಾಂಡೆ ತೆಗೆದು ತೊಳೆಯಂಗಿಲ್ಲ. ಮತ್ತು ಹೊರಗಡೆ ಜಾಸ್ತಿ ಎಲ್ಲ ನೀಟ್ ಇಟ್ಕೊಳಕ್ಕಾಗಂಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ಟೈಮ್ ಬೇಕಾಗ್ತದೆ ರೀ. ಎಲ್ಲ ಮನೆ ಎಲ್ಲ ನೀಟ್ ಇಟ್ಕೋತು. ಮನೆ ಒಳಗಡೆನೆ ಬಟ್ಟೆ ಸ್ಟಿಚ್ ಮಾಡೋರು ಮತ್ತು ಮನೆ ಒಳಗಡೆನೆ ಕಿರಾಣಿ ವ್ಯಾಪಾರದ್ದು ಹಿಂಗೆ ಮಾಡ್ತಿರ್ತಾರಲ್ಲ, ಅವ್ರಿಗೆ ಅನುಕೂಲ ಇರ್ತೈತೆ ರೀ. ನಾ ಇಲ್ಲಿದ್ದು ಹೋಗಿ ಬಟ್ಟೆ ಬಾಂಡೆ ಮಾಡಿದ್ರಾಗ ಟೈಮ್ ಆಗ್ಬಿಡ್ತೈತೆ ರೀ. ಯಾರು ಬಂದುಬಿಡ್ತಾರೆ ಅವಾಗ ಒದ್ರಾಕ್ ಬಂದುಬಿಡ್ತಾರೆ ಯಾರೇ. ಸಾ ಗುಬ್ಬಿ ಬಂದಿತ್ರಿ ವಯರ್ ಮ್ಯಾಗ ಕೂತ್ರಿ. ಗುಬ್ಬಿ ಗೂಡ ಹಾಕೈತ್ರಿ ಅಂತ ತೆಗಿಬೇಕ್ರಿ, ಇಲ್ಲಾಂದ್ರೆ ಒಳಗೆ ಬರ್ತಾವ್ರಿ ಅಂಗಡ್ಯಾಗ. ಗೊತ್ತೈತ್ರಿ ನಾವು ಒಬ್ಬಳೇ. ಮತ್ತು ನನಗೆ ಈಗ ಪದೇ ಹುಷಾರು ತಪ್ಪಲಾಕತ್ತೈತಿ. ಅದರಿಂದನೂ ಸ್ವಲ್ಪ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಬಟ್ಟೆ ಸ್ಟಿಚ್ ಅಂತೂ ಮಾಡೇ ಇಲ್ಲ ಸ್ನೇಹಿತರೆ. ಎಷ್ಟು ದಿನ ಆಯಿತು, ಇವತ್ತಾದರೂ ಮಾಡ್ಬೇಕು ಅಂದ್ಕೊಂಡಿನಿ. ಬಟ್ಟೆ ಬಾಂಡೆ ಮಾಡಿ ಬಂದು ಒಂದಾದರೂ ಬ್ಲೌಸ್ ಹೊಲಿಯಬೇಕು ರೀ. ಯಾಕಂದ್ರೆ ನಮ್ಗೆ ಜೀವನ ನಡೆಸೋದು ಅದೇ ಐತ್ರಿ ಒಂದೊಂದು ಟೈಮ್ದಾಗ. ಈಗ ನಾನು ವ್ಯರ್ಥ ಮಾಡ್ಕೊಂಡು ಕೂತ್ನಿ ಅಂದ್ರೆ ಟೈಮ್ ಮುಂದೆ ಏನಾದರೂ ಅವಶ್ಯಕತೆ ಇದ್ದಾಗ ಅಮೌಂಟ್ ಇರಂಗಿಲ್ಲ ರೀ ನನಗೆ. ನನಗತ್ತೇಳಿ ನಾನು ಅವನ್ನ ಒಂದು ಸ್ವಲ್ಪ ಕೂಡಿಡಾಕತ್ತೀನಿ ರೀ. ಎಷ್ಟು ಆಗ್ತೈತೆ ಅಷ್ಟು ಕೂಡಿಡಾಕತ್ತೀನಿ ರೀ. ಬಟ್ಟೆ ಹೊಲ್ದಿರೋದು ಮುಂದೆ ಯಾವುದಕ್ಕಾದ್ರೂ ಹೆಲ್ಪ್ ಆಗ್ತೈತೆ. ಅವನೇನು ಖರ್ಚು ಮಾಡ್ತಾ ಇಲ್ಲ ಸ್ನೇಹಿತರೆ. ನಾನು ಯಾವ 1 ರೂಪಾಯಿನೂ ಅದ್ರೊಳಗಡೆ ತೊಗೊಂಡು ಬೇರೆ ವಸ್ತುಕ್ಕಾಗಲಿ ಅಂಗಡಿ ಸಂತಿಗಾಗಲಿ ಹಾಕ್ತಾಯಿಲ್ಲ. ಇದು ಒಂದು ನನಗೆ ಗೋಳೆ ಮಾಡಿ ಏನಾದರೂ ಒಂದು ವಸ್ತು ತೊಗೋಬೇಕು ಅನ್ನೋದೈತಿ. ಅದು ನೋಡ್ತೀನಿ ರೀ ಏನಾಗ್ತೈತೆ. ಬ್ಯಾಸ್ಗಿಗೆ ತೊಗೋತೀನಿ ರೀ. ಈಗಂತೂ ಏನು ತೊಗೊಳಂಗಿಲ್ಲ.
ನಂಗೆ ಜಾಸ್ತಿ ತೊಗೊಂಡೆ ಅಂದ್ರೆ ಅದನ್ನ ತೋರಿಸೇ ಇರ್ತೀನಿ ನಿಮ್ಗೆ. ನನ್ನ ಅಮೌಂಟ ಎಷ್ಟು ಕೂಡಿಟ್ಟಿನ ಅನ್ನೋದು ಆವಾಗೇ ತೋರಿಸ್ತೀನಿ ಸ್ನೇಹಿತರೆ, ಎಷ್ಟು ಆಗ್ಯಾವತ್ತ ಅನ್ನೋದು. ಕೂಡಿಡ್ದೇನೆ ನಾನು ಇದ್ರಾಗಿಂದ ಉಳಿತಾಯ ಮಾಡಿ ಏನಿಲ್ಲ ಸ್ನೇಹಿತರೆ. ನಾನು ಬಟ್ಟೆ ಸ್ಟಿಚ್ ಮಾಡಿರೋದನ್ನು ಅವನ್ನೇ ಮಾತ್ರ ಎತ್ತಿ ಇಡಾಕತ್ತೀನಿ ನೋಡಿ. ಬರ್ರಿ ಮನೆಗೆ ಹೋಗಿ ಬಟ್ಟೆ ಬಾಂಡೆ ಮಾಡೋ ಮುಂದೆ ಮತ್ತೆ ಸಿಗ್ತೀನಿ ನೋಡಿರಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ ಸ್ನೇಹಿತರೆ. 3:30 ಆಯ್ತು ಟೈಮ. 2 ಗಂಟೆಗೆ ಬಂದಿದ್ದೆ ರೀ. ಬಟ್ಟೆ ತೊಳೆದು ಹಾಕಿದೆ, ಅಷ್ಟು ನೀರಿದ್ದು. ಬಾಂಡೆ ಅಷ್ಟು ತೊಳೆದಾಗಲಿಲ್ಲ ನೋಡಿರಿ, ಯಾಕಂದ್ರೆ ಕಸ್ಟಮರ್ ಒಬ್ಬರು ಬಟ್ಟೆ ಸ್ಟಿಚ್ ಮಾಡೋಕೆ ಸೀರೆಗಳು ಪಿಕೋ ಹಾಕ್ಲಕ್ಕ ತೊಗೊಂಬಂದು ಕೊಟ್ಟು ಹೋದ್ರಿ. 2 ಸೀರೆ ಅದಾವೆ ನೋಡಿರಿ. ಊಟ ಮಾಡಿದೆ ರೀ. ಊಟ ಮಾಡಿ ದರಿ ಬಂದಂಗೆ ಆಗಲ್ಲ. ಬಾಂಡೆ ಏನೇನ ರಾತ್ರಿ ಬಂದು ತೊಳಿತೀನಿ ರೀ. ಭಾಳ ಟೈಮ್ ಆಗೈತಿ. ಈಗ 3:30 ಆಯ್ತು ರೀ. ಮಧ್ಯಾಹ್ನ ಟೈಮ್ದಾಗ ಸ್ವಲ್ಪ ಗಿರಾಕಿ ಇರ್ತಾವೆ. ಬಸ್ ಸ್ನೇಹಿತರೆ, ಅಂಗಡಿಗೆ ಹೋಗಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ. ಬಟ್ಟೆ ಎಲ್ಲ ಮ್ಯಾಗ ಹಾಕಿ ಬಂದೀನಿ. 2 ದಿನದ್ದು ಇದ್ದು ರೀ. ಕಸ್ಟಮರ್ ಹೆಂಗಂದ್ರೆ ರೀ, ಮನೆ ಸಮೀಪ ಐತ್ರಲ್ಲ, ಅಂಗಡಿಯಾಗ ಇರಲಿಲ್ಲ ಅಂದ್ರೆ ಮನ್ಯಾಗ ಇರ್ತಾರತ್ತೇಳಿ ಬಂದುಬಿಡ್ತಾರೆ ನೋಡಿರಿ. ಬರ್ರಿ ಮತ್ತೆ ಅಂಗಡಿಗೆ ಹೋಗಿ ಸಿಗ್ತೀನಿ. ಏನು ಮಾಡತ್ತೀರೋ? ಎದರ್ತೀನಿ ಅವ ನೋಡಿ. ಆಡಿಗೆ ಬಾಕ್ಲ ಹೆಂಗೆ ತೆರೀದತ್ತ ನೋಡ್ರಿ. ಗಿಡ್ಡ ಭಾಳ ಬೆರಿಕಿದಾರೆ ಗಿಡ್ಗಳು. ಇದು ಮುಖ ಹಿಂಸಲ್ बनाने के इंस्टाग्राम पे बनाने का, इंस्टाग्राम नहीं यूट्यूब में है ना मेरे चैनल। तो उससे बनाने का दूसरा कलर है लाल कलर चलेगा। वो जनाएगा तो नहीं। हाँ जिसमें मतलब जनाना ना चाहिए, मतलब मार दो। ये कौन रहा बेटा बन अरे खड़ी है उसमें। हाँ इधर भी। हाँ इधर से ज्यादा इधर टाइट नहीं मारने का, थोड़ा ही मारना। टाइटा हाँ उतना मत जाओ मुँह से, थोड़ा उधर ही को हो गया। हाँ ठीक। ಸಪ್ಪಳ ಹಂಗ್ಯಾಕ್ ಮಾಡ್ತೈತಿ ಪಂಚಾಯತ್ ಏನಲ್ಲ ಇಲ್ಲ ಹಂಗ್ಯಾಕ ಸಪ್ಪಳ ಹಂಗ ಬರ್ತೈತದ ಸೌಂಡ. ಅಂತ ಇದು ಕರೆಂಟ್ ಮ್ಯಾಗ ಐತೆ ಅದು. ಗಾಡಿ ಹಂಗಾಗಿ ಬರ್ತಿತ್ತು ಅದು अरे गाला ना सब तो थोड़ा ढीला करेगा। नहीं ढीला बराबर होता। हाँ हाँ बराबर है ना। हाँ कितना रुपए दिया राम भाई आले?
राइट बरं बरं देख लेने को राम भाई देते हाँ राम भाई देंगे इसमें कितना हुआ इसका 20 रुपए बस राम भाई 20 40 40 अब 10 का क्या कर ले 50 रुपए देंगे वैसे बोले राम भैया 50 लाइन लेने का लिख देने के बाद ಕಟ್ ಮಾಡಿ ನೋಡ್ರಿ ಹುಡುಗರೆಲ್ಲ ಹೆಂಗೆ ಕಾಸ್ಕೊಳಾಕ್ತಾರಿ ಉರಿ ತಂಡಿ ರೀ ತಂಡಿ ಹತ್ಲಾಗತೈತ್ರಿ ಅಲ್ಲಿ ಕಸ ಎಲ್ಲ ಗಾಯ ಮಾಡಿ ಉದಿರ್ತಿರಲ್ಲ ಅಲ್ಲಿ ಹೋಗಿ ಒಟ್ಟರು ಕಾಸ್ಕೊಳಾಕತ್ತಾರ ನೋಡ್ರಿ ಹಿಂಗೆ ಇರ್ತೈತ್ರಿ ಹಳ್ಳಿ ಕಡೆ ಭಾಳ ಸಿಕ್ಕಾಪಟ್ಟೆ ಚಳಿ ಇದ್ದಾಗ ಯಾವ್ದು ಸಿಗ್ತೈತಿ ಅಲ್ಲಿ ಉರಿ ಹಚ್ಚಿ ಕಾಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಮ್ಮ ಅಕ್ಕಿಲ್ ಕೂಡ ಹೋಗ್ಯಾನ್ರಿ ಅಂಗಡಿ ಹಿಕ್ಬೇಕಂದೀವ್ರಿ ಕುರ್ಕುರೆ ಎಲ್ಲ ತೆಗೆದಿಟ್ಟಿನ್ರಿ ಅಲ್ಲಿ ಹೋಗಿ ಕಾಸ್ಕೋತ್ ನಿಂತಾನ್ರಿ ಅವ ಅದಕ್ಕೆ ಒಂದು ಸ್ವಲ್ಪ ನಿಂತೀವಿ ನೋಡ್ರಿ ಏನು ಎದ್ರು ಬಾಟ್ಲಿ ಸಿಡಿತಾವ ಎಲ್ಲ ಗಣೇಶ ಬಾಟ್ಲಿ ತಗೊಳಕ್ ಬಂದಾನ್ರಿ ಇಲ್ಲಿ ನೋಡ್ರಿ ತಂಡಿಗೆ ಏನ್ ಮಾಡ್ಬೇಕ್ರಿ ಸಿಕ್ಕಾಪಟ್ಟೆ ತಂಡಿ ಹೊರಗಡೆ ಮಗ್ಲ ನೀರ್ ಹಸ್ಯಾರಿ ಇವತ್ತ ತೀರಾ ತಂಡಿ ಬರಾಕತ್ತೈತ್ರಿ ಏ ಬಾ ಅಕ್ಕಿದ ಹೋಗುನ್ ಬಾಯಿನ ಅದೊಂದು ಸೆಟ್ ಟಿಚ್ ಮಾಡಿ ಕೊಟ್ಟಾರಿ ಅದೊಂದು 20 ರೂಪಾಯಿ ಆಯಿತು ಅಂಗಡಿ ವ್ಯಾಪಾರ ಒಂದು 2,500 ರೂಪಾಯಿ ಆಯಿತು ಸ್ನೇಹಿತರೆ ನಾವು ಮನೆಗೆ ಹೋಗಬೇಕು ಇನ್ನು ಮನೆಗೆ ಹೋಗಿ ಚಕೋಲಿ ಅಥವಾ ಅನ್ನ ಸಾಂಬಾರು ಮಾಡಬೇಕು ಊಟಕ್ಕೆ ಏನಾದರೂ ನೋಡ್ರಿ ಇವ್ರು ಇನ್ನೂ ಹೆಚ್ಚು ಕಾಸ್ಕೊಳಕತ್ತಾರೆ ಹುಡುಗರು ನಮ್ಮ ಅಕ್ಕಿಲಿಗೂ ಬಾ ಅನ್ನಕತ್ತೆ ಅಂದ್ರೆ ಹೋಗೋಣ ಬಾರಪ್ಪ ಅಂತಂದರೆ ಇರ್ತಾರೆ ಅವ್ರು 10-11 ತನಕ ಇರ್ತಾರೆ ಹಾಗೆ ಹುಡುಗರು ದೊಡ್ಡವರು ನೋಡ್ರಿ ಎಷ್ಟು ಜನ ಗಾಯ ಹಾಕ್ಲಾಕತ್ತಾರೆ ಕಾಸ್ಕೊಳಕ್ಕೆ ನಾವು ಮನೆಗೆ ಹೋಗಬೇಕು ಬಾ ಅಕ್ಕಿಲ್ಲ ಹೋಗೋಣ ಬಾ ನಮ್ಮ ಮನ್ಯಾಗ ಹೋಗಿ ಕೆಲಸ ಐತೆ ತನ್ನತ್ತಾರೆ ನಾನು ಬಾ ಈಗ ಹೋಗೋಣ ತನ್ನಕತ್ರ ಅವನು ಬಂದೀವ್ರಿ ಬಂದ ನಾ ಏನು ವಿಡಿಯೋ ಇದು ಮಾಡಿಲ್ಲ ಸ್ನೇಹಿತರೆ ಮನೆಗೆ ಬಂದು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ